ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿ ಜೀವನ ಎನ್ನುವುದು ಜೀವನದ ಬಹಳ ಮುಖ್ಯವಾದ ಘಟ್ಟ. ವಿದ್ಯಾಭ್ಯಾಸದ ಅವಧಿಯಲ್ಲಿ ವಿದ್ಯಾರ್ಥಿನಿಗೆ ಅನುಕೂಲವಾಗುವಂತಹ ಪ್ರಾಯೋಗಿಕ ವಿಧಾನಗಳನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಲಿಕಾ ವಿಧಾನವು ಬೇರೆ ಬೇರೆ ಆಗಿರುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಂತಹ ಕಲಿಕಾ ವಿಧಾನವನ್ನು ಅನುಸರಿಸುತ್ತಾರೆ. ಇದು ತಪ್ಪು. ಈ ವಿಚಾರಗಳು ಈಗಾಗಲೇ ನಿಮ್ಮ ಗಮನಕ್ಕೆ ಬಂದಿರಲೂಬಹುದು. ಹಾಗಾಗಿ ಉತ್ತಮವಾಗಿ ಕಲಿಯಲು ಕೆಲವೊಂದು ಪರಿಣಾಮಾತ್ಮಕ ಕಲಿಕಾ ವಿಧಾನಗಳು ಅಳವಡಿಸಿಕೊಂಡು ಕಲಿಕಾ ತಂತ್ರಗಳನ್ನು ಅನುಸರಿಸಿದರೆ ಸುಲಭವಾಗಿ ಕಡಿಮೆ ಅವಧಿಯಲ್ಲಿ ಗುರಿ ಸಾಧಿಸಬಹುದು. ಆ ಕಲಿಕಾ ತಂತ್ರಗಳಲ್ಲಿ ಮೊದಲನೇದಾಗಿ ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು. ವಿದ್ಯಾರ್ಥಿ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು ತುಂಬ ಅವಶ್ಯಕವಾಗಿದೆ. ಇದುವೇ ಜೀವನದಲ್ಲಿ ಯಶಸ್ವಿ ಹೊಂದಲು, ಸಕಾರಾತ್ಮಕ ಬೆಳವಣಿಗೆ ಹೊಂದಲು ಸಹಾಯ ಮಾಡುತ್ತದೆ. ಗುರಿ ಸಣ್ಣದು ದೊಡ್ಡದು ಮುಖ್ಯ ಅಲ್ಲ. ಗುರಿಯ ಬಗ್ಗೆ ಸ್ಪಷ್ಟವಾದಂಥ ಅರಿವು, ಸಾಧಿಸುವ ಛಲ, ಧೈರ್ಯದಿಂದ ಮುನ್ನುಗ್ಗುವಂತಹ ದೃಢ ವಿಶ್ವಾಸ ನಿಮ್ಮಲ್ಲಿ ಇದ್ದರೆ ಖಂಡಿತ ನಿಮ್ಮ ಗುರಿಯ ಕಡೆಗೆ ಸಾಗಲು ನಿಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡುತ್ತದೆ. ಹಾಗಾಗಿ ವಿದ್ಯಾರ್ಥಿ ಆಗಿದ್ದಾಗಲೇ ಒಂದು ಗುರಿಯನ್ನು ಇಟ್ಟುಕೊಳ್ಳುವುದು, ಆ ಗುರಿಯನ್ನು ತಲುಪುವ ನಿರ್ಧಾರದಿಂದ ಮಾತ್ರ ಯಾವತ್ತೂ ಹಿಂದೆ ಸರಿಯಲೇಬಾರದು. ಗುರಿ ತಲುಪುವಲ್ಲಿ ಏಳು ಬೀಳು ಸಹಜ. ಹಾಗಂತ ಬಿದ್ದೆ ಅಂತ ಅಲ್ಲೇ ಸೋಲಲು ಬಾರದು. ಬಿದ್ದಲೇ ಬೆಳೆದು ನಿಲ್ಲುವಂತಹ ಛಲ ನಿಮ್ಮದಾಗಬೇಕು. ಆಗ ಗುರಿ ತಲುಪಲು ಸಾಧ್ಯವಾಗುತ್ತದೆ ಮಕ್ಕಳೇ. ಎರಡನೇದಾಗಿ ವೇಳಾಪಟ್ಟಿಯನ್ನು ಹಾಕಿಕೊಳ್ಳುವುದು. ವಿದ್ಯಾರ್ಥಿಗಳ ಜೀವನದಲ್ಲಿ ವೇಳಾಪಟ್ಟಿ ಅನುಸರಿಸುವುದು ತುಂಬ ಅವಶ್ಯಕವಾಗಿದೆ. ಇದು ತಮ್ಮ ಶಿಸ್ತನ್ನು ಪಾಲನೆಗೆ ಅನುಕೂಲವಾಗುತ್ತದೆ. ನಿಮಗೆ ಸಿಗುವ ಸಮಯಕ್ಕೆ ಅನುಗುಣವಾಗಿ ವೇಳಾಪಟ್ಟಿಯನ್ನು ಹಾಕಿಕೊಂಡು ಅದಕ್ಕೆ ಅನುಗುಣವಾಗಿ ಓದುವುದು, ಬರೆಯುವುದು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಗುರಿಯನ್ನು ಶೀಘ್ರದಲ್ಲಿ ತಲುಪಲು ಸಾಧ್ಯವಾಗುತ್ತದೆ ಮಕ್ಕಳೇ. ಮೂರನೇದಾಗಿ ನಿಗದಿತ ಅಧ್ಯಯನ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವುದು. ಓದಲು ನಿಮಗಾಗಿ ಒಂದು ಪ್ರತ್ಯೇಕವಂತಹ ಕಲಿಕಾ ಕೋಣೆಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿಯೇ ನಿಮ್ಮ ಎಲ್ಲ ಪುಸ್ತಕಗಳನ್ನು ಇಟ್ಟುಕೊಂಡು ಓದಲು ಪ್ರಾರಂಭಿಸಿ. ಅಲ್ಲಿ ಯಾವುದೇ ರೀತಿಯ ಕಿರಿಕಿರಿ, ಅಡೆತಡೆಯಿಂದ ಮುಕ್ತವಾಗಿರಬೇಕು. ಅಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಓದುವಾಗ ಸರಿಯಾಗಿ ನೇರವಾಗಿ ಕುಳಿತುಕೊಂಡು ಓದಬೇಕು. ಆಗ ಮಾತ್ರ ಕಲಿಕೆಯ ಕಡೆಗೆ ಗಮನ ಕೇಂದ್ರೀಕರಿಸಲು ಸಹಾಯವಾಗುತ್ತದೆ. ನಾಲ್ಕನೇದಾಗಿ ಧನಾತ್ಮಕ ಯೋಚಿಸುತ್ತಿರಬೇಕು. ಇದು ಬಹಳ ಮುಖ್ಯವಾದಂಥ ಅಂಶ. ನಿಮ್ಮ ಕಲಿಕೆಯಲ್ಲಿ ಸದಾ ಧನಾತ್ಮಕ ಚಿಂತನ ಮನೋಭಾವವನ್ನು ಹೊಂದಿ ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ವ್ಯಕ್ತಿಗಳು ಎಂದಿಗೂ ಕೂಡಲೇ ಅರ್ಥವಾಗುವುದಿಲ್ಲ. ಪುಸ್ತಕಗಳನ್ನು ಮತ್ತೆ ಮತ್ತೆ ಓದಿದಾಗ ಮಾತ್ರ ಅದರ ನಿಜವಾದ ಸತ್ಯ ನಮಗೆ ಅರಿವಾಗುತ್ತದೆ. ನಿಮ್ಮ ಮನಸ್ಥಿತಿಯ ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಬಹುದು, ಅದು ನಿಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಲಬಹುದು. ಹಾಗಾಗಿ ಯಾವಾಗಲೂ ನನ್ನಿಂದ ಸಾಧ್ಯ, ನಾನು ಓದೇ ತೀರುತ್ತೇನೆ ಎಂಬಂಥ ಧನಾತ್ಮಕ ಮನೋಭಾವನೆಯನ್ನು ನೀವು ಬೆಳೆಸಿಕೊಳ್ಳಬೇಕು. ಆ ಧನಾತ್ಮಕ ಮನೋಭಾವನೆಯನ್ನು ಯಾವತ್ತೂ ಕಳೆದುಕೊಳ್ಳಬೇಡಿ. ಐದನೇದಾಗಿ ಪೌಷ್ಟಿಕ ಆಹಾರ ಸೇವಿಸುತ್ತಿರಬೇಕು. ಕಲಿಕೆಯಲ್ಲಿ ಆಸಕ್ತಿ ಇರಬೇಕೆಂದರೆ ಆಹಾರವೂ ಮುಖ್ಯವಾಗುತ್ತದೆ. ಹಸಿದ ಹೊಟ್ಟೆಯಿಂದ ಪರಿಣಾಮಕಾರಿಯಂಥ ಅಧ್ಯಯನ ಸಾಧ್ಯವಿಲ್ಲ. ಖಾಲಿ ಹೊಟ್ಟೆಯು ಕಲಿಕೆ ಮೇಲೆ ನಿಮ್ಮ ಗಮನ ಸೆಳೆಯದೆ ಅದು ಬೇರೆ ಬೇರೆ ರೀತಿಯ ವಿಚಾರ ಮಾಡಲು ಹಚ್ಚುತ್ತದೆ. ಹಾಗಾಗಿ ಆರೋಗ್ಯಕರ ಆಹಾರ ಸೇವನೆಯು ಬಹಳ ಮುಖ್ಯವಾಗುತ್ತದೆ. ಹೀಗಾಗಿ ಕೇವಲ ಚಾಕ್ಲೇಟ್, ಚಿಪ್ಸ್, ಬ್ರೆಡ್ ಇಂತಹ ತಿಂಡಿ ತಿನಿಸುಗಳಿಂದ ದೂರವಿದ್ದು ಆರೋಗ್ಯಕರ ಆಹಾರವನ್ನು ಸೇವಿಸಿ. ಆಗ ನಿಮ್ಮ ಅಧ್ಯಯನವನ್ನು ಆರಂಭಿಸುವುದು ಮುನ್ನ ಸಂಪೂರ್ಣವಾಗಿ ಹಸುವನ್ನು ನೀಗಿಸಿಕೊಳ್ಳಿ, ಬಳಿಕ ಓದಲು ಆರಂಭಿಸಿ. ಆಗ ಓದು ಗಟ್ಟಿಯಾಗುತ್ತದೆ. ಆರನೇದಾಗಿ ಸಕ್ರಿಯ ಓದುವಿಕೆ. ಅಧ್ಯಯನ ಎಂದರೆ ಕೇವಲ ಓದುವಿಕೆ ಅಲ್ಲ. ಓದಿರುವುದನ್ನು ಸಣ್ಣದಾಗಿ ಪಟ್ಟಿ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ.
ಕೇವಲ ಓದುತ್ತಾ ಹೋಗುವುದು ಪ್ರಮುಖ ವಿಚಾರಗಳು ನಿಮಗೆ ಅರ್ಥವಾಗದೇ ಇರಬಹುದು. ಅದಕ್ಕಾಗಿ ಹ್ಯಾಂಡ್ ಟಿಪ್ಸ್ ಮಾಡಿಕೊಂಡು ಆಗಾಗ ರಿವಿಷನ್ ಮಾಡಿದರೆ ಓದು ಗಟ್ಟಿಯಾಗುತ್ತದೆ. ಬಹಳ ಸಮಯದವರೆಗೆ ಅಚ್ಚಳಿಯದೆ ನಿಮ್ಮ ಒಂದು ಜ್ಞಾನದಲ್ಲಿ ಉಳಿಯುತ್ತದೆ. ಆಗ ಪರೀಕ್ಷೆಯು ಯಾವುದೇ ಇರಲಿ ಅದನ್ನು ಎದುರಿಸಲು ನೀವು ಸನ್ನದ್ಧರಾಗಲು ಸಾಧ್ಯವಾಗುತ್ತದೆ. 7ನೇದಾಗಿ ಪುನರ್ಮನನ. ಇದು ಎಲ್ಲಕ್ಕಿಂತಲೂ ಮುಖ್ಯವಾದ ವಿಚಾರ. ಪ್ರತಿದಿನ ಅಥವಾ ವಾರಕ್ಕೊಮ್ಮೆಯಾದರೂ ನೀವು ಓದಿದ ವಿಷಯಗಳು ಪರಿಶೀಲಿಸಿ ಪುನರ್ಮನನ ಮಾಡಿಕೊಳ್ಳುವುದು. ಇದು ಒಂದು ಅಧ್ಯಯನದ ಅವಧಿಯನ್ನಾಗಿ ತೆಗೆದುಕೊಳ್ಳಿ. ಇದರಿಂದ ನೀವು ಓದಿದ ವಿಷಯ ದೀರ್ಘಕಾಲದವರೆಗೆ ನೆನಪಿನಲ್ಲಿ ಉಳಿಯುತ್ತದೆ ಹಾಗೂ ಪರೀಕ್ಷೆಯೂ ಸಹ ಸಲೀಸಾಗಿ ಎದುರಿಸಲು ನೀವು ಆಗಲು ಸಾಧ್ಯವಾಗುತ್ತದೆ. ವಿರಾಮವನ್ನು ಪಡೆದುಕೊಳ್ಳುವುದು. ನೀವು ನಿಮ್ಮ ಅಧ್ಯಯನ ಅಥವಾ ಓದಿನ ಅವಧಿಯಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಅಗತ್ಯವಾಗಿರುತ್ತದೆ. ಸುಮಾರು 1 ಗಂಟೆ ಮಧ್ಯಂತರದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಈ ವಿರಾಮವು ಸುಮಾರು 5ರಿಂದ 10 ನಿಮಿಷ ಮಾತ್ರ ಇರಲಿ, ಅದು ಹೆಚ್ಚಿಗೆ ಆಗದಿರಲಿ. ಇದು ನಿಮ್ಮ ದೈಹಿಕ ಮತ್ತು ಮಾನಸಿಕ ದಣಿವನ್ನು ನಿವಾರಿಸಿ ತಾಜಾತನವನ್ನು ಒದಗಿಸುತ್ತದೆ ಮತ್ತು ಪರಿಣಾಮಕಾರಿಯಂಥ ಅಧ್ಯಯನಕ್ಕೆ ಇದು ನೆರವಾಗುತ್ತದೆ. 9ನೇದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳುವುದು. ಇದು ಬಹಳ ಮುಖ್ಯವಾದ ಅಂಶ. ಪರೀಕ್ಷಾ ಕೊಠಡಿಯಲ್ಲಿ ನೀವು ಏನೇನು ನಿರೀಕ್ಷಿಸಬಹುದು ಎಂಬುದನ್ನು ಇದು ನಿಮ್ಮನ್ನು ಸಿದ್ಧಪಡಿಸುತ್ತದೆ. ಅಲ್ಲದೆ ಕಲಿಕೆ ಮೇಲಿನ ನಿಮ್ಮ ಪ್ರಗತಿಯನ್ನು ಅರಿತುಕೊಳ್ಳಲು ಇದು ನೆರವಾಗುತ್ತದೆ. ನಿಮ್ಮ ಕಲಿಕೆ ಮೇಲೆ ನಿಗಾ ಇಡಲು ಇದು ಒಂದು ಮಾರ್ಗವಾಗಿದೆ. ಕೆಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ನೀವೇ ಮೌಲ್ಯಮಾಪನ ಮಾಡಿ. ಆಗ ನಿಮ್ಮ ಸಾಮರ್ಥ್ಯ ನಿಮಗೆ ಅರ್ಥವಾಗುತ್ತದೆ. ಎಲ್ಲಿ ಇನ್ನೂ ಸರಿಯಾಗಿ ಓದಿ ಅರ್ಥೈಸಿಕೊಳ್ಳಬೇಕು, ಯಾವ ಪಾಠ ಓದಬೇಕು ಎಂಬುದನ್ನು ಅರಿತುಕೊಳ್ಳಲು ಸಹಾಯವಾಗುತ್ತದೆ. ಹಾಗೆ ತಪ್ಪುಗಳ ಸಂಖ್ಯೆ ಬರುವತ್ತ ಕಡಿಮೆಯಾಗಿ ಯಶಸ್ವಿಯಂತಹ ವ್ಯಕ್ತಿಯಾಗಿ ಪರೀಕ್ಷೆಯಲ್ಲಿ ಹೊರಹೊಮ್ಮಲು ನೀವು ಸಾಧ್ಯವಾಗುತ್ತದೆ. ಹಾಗೆ ಉತ್ತಮ ಅಂಕವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ. ಮೊದಲ ಪ್ರಯತ್ನದಲ್ಲಿ ನೀವು ವಿಫಲವಾದರೆ ಪ್ರಯತ್ನ ಬಿಡಬೇಡಿ, ಮುಂದುವರಿಸಿ ಮತ್ತಷ್ಟು ಅಭ್ಯಾಸ ಮಾಡಿ, ಖಂಡಿತ ನೀವು ಗೆಲ್ಲುತ್ತೀರಿ. 10ನೇದಾಗಿ ಇತರರ ಜೊತೆ ಸೇರಿಕೊಳ್ಳಿ. ಕೆಲವೊಂದು ಬಾರಿ ಏಕಾಂಗಿಯಾಗಿ ನಿಮ್ಮಷ್ಟಕ್ಕೆ ನೀವು ಓದುವುದು ನಿಮಗೆ ಬೋರ್ ಅನ್ನಿಸಬಹುದು, ಕಿರಿಕಿರಿ ಅನ್ನಿಸಬಹುದು. ಅದಕ್ಕಾಗಿ ಗ್ರೂಪ್ ಸ್ಟಡಿ ಉತ್ತಮವಾದಂಥ ಆಯ್ಕೆ ಆಗುತ್ತದೆ. ನಿಮಗೆ ಹೊಂದುವ, ನಿಮಗೆ ಒಳ್ಳೆಯ ಸ್ನೇಹಿತರು ಇರುವಂತಹ ಅವರ ಜೊತೆ ಒಂದು ಗುಂಪನ್ನು ನೀವು ರಚಿಸಿಕೊಳ್ಳಿ. ಒಂದು ತಂಡವನ್ನು ನೀವೇ ಮಾಡಿಕೊಂಡು, ಆದರೆ ಅವಧಿಯಲ್ಲಿ ನೀವು ಅನುಸರಿಸುವ ಗುಂಪು ನಿಮ್ಮ ಅಧ್ಯಯನಕ್ಕೆ ಸಹಕಾರಿಯಾಗಿರಬೇಕು. ಅದು ಬರೀ ಮಾತಿನಲ್ಲಿ ಅಥವಾ ಹರಟೆಯಲ್ಲಿ ಮಗ್ನರಾಗುವಂತಹ ಗುಂಪು ಅದು ಆಗಿರದೆ ಒಳ್ಳೆಯ ವಿಚಾರಗಳನ್ನು ಚರ್ಚೆಯಲ್ಲಿ ತಂದಾಗ ಆಗ ನಿಮ್ಮ ಓದು ಇನ್ನೂ ಗಟ್ಟಿಯಾಗುತ್ತದೆ. ಈ ರೀತಿ ಓದಿನ ವಿಷಯವನ್ನು ಚರ್ಚಿಸಿ ಹೆಚ್ಚು ಕಾಲ ನೆನಪಿಡಲು ಹಾಗೂ ಪರೀಕ್ಷೆ ಯಶಸ್ವಿಯಾಗಲು ನಿಮಗೆ ಸಾಧ್ಯವಾಗುತ್ತದೆ. ಎಲ್ಲ ಮಕ್ಕಳಿಗೆ ಶುಭವಾಗಲಿ. ನಮಸ್ಕಾರ.